ಮಾಡಿ ಸ್ಟೂಡೆಂಟ್ಸ್ 2025-26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಸೊ ಇವತ್ತಿನ ವಿಡಿಯೋ ನಾವು ಮಾಡ್ತಿರುವಂಥದ್ದು 14th ವಿಡಿಯೋ, 14ನೇ ವಿಡಿಯೋ. ಈ ವಿಡಿಯೋದಲ್ಲಿ ದ ಡಿಸ್ಕವರಿ ಅನ್ನೋ ಲೆಸನ್ ಏನಿದೆ ನೋಡ್ರಿ, ಡ್ರಾಮಾ ಪ್ಲೇ. ಸೊ ಆ ಪ್ಲೇದಿಂದ ಬರುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದಾರೆ SSLC ಎಕ್ಸಾಮ್ 2025-2026 ಅಂತೇಳಿ. ಸೊ 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಮಾಡಿ ಸ್ಟೂಡೆಂಟ್ಸ್ ನೆನಪಲ್ಲಿ ಇಟ್ಕೊಳ್ರಿ. ಸೊ ಇಲ್ಲಿ ಬರುತ್ತಿರುವಂಥ ಎಲ್ಲ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಅಂತೇಳಿ ಸೆಲೆಕ್ಟ್ ಮಾಡಿ ಕೊಡ್ತಾ ಇರುವಂಥದ್ದು. ಆಮೇಲೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದು 14th ವಿಡಿಯೋ. ಸೊ ಮುಂಚೆ ಮಾಡಿದಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋ ನೋಡಿರಿ. ಸೊ ಇಲ್ಲಿ ನಂಬರ್ಸ್ ಕೊಟ್ಟಿರ್ತೀನಿ, ನಿಮ್ಮ ಅನುಕೂಲ ಆಗುತ್ತಾ. ಫಸ್ಟ್ ವಿಡಿಯೋ ನೋಡಿರಲ್ಲೋ, ಸೆಕೆಂಡ್ ವಿಡಿಯೋ ನೋಡಿರಲ್ಲೋ, ಥರ್ಡ್ ವಿಡಿಯೋ ಸೀರಿಯಲ್ ವೈಸ್ ಹೋಗ್ರಿ, ಭಾಳಷ್ಟು ಈಸಿ ಆಗುತ್ತೆ ನಿಮಗೆ, ಯಾವುದೂ ಮಿಸ್ ಆಗಲ್ಲ. ಓಕೆ, ಅಥವಾ ನೋಡಿದ ವಿಡಿಯೋನ ನಂಬರ್ ರೈಟ್ ಮಾರ್ಕ್ ಮಾಡ್ಕೋರಿ, ಚೆಕ್ ಲಿಸ್ಟ್ ಮಾಡ್ಕೋರಿ, ಈಸಿ ಆಗುತ್ತೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಡಿಸ್ಕವರ್ ಲೆಸನ್ ರೀ. ಈ ಲೆಸನ್ ಕೇಳುವಂಥದ್ದು 3 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸರ್ 3 ಅಂಕದ ಯಾವ ಪ್ರಶ್ನೆ ಕೇಳ್ತಾರೆ ಸರ್? ಎಕ್ಸ್ಟ್ರಾಕ್ಟ್ ಕೇಳ್ತಾರೆ ಅಥವಾ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಹೇಳ್ತಾರಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟು ABC ಅಂತ ಕ್ವಶನ್ ಕೇಳ್ತಾರೆ, ಆ ರೀತಿ ಕ್ವಶನ್ ಕೇಳ್ತಾರೆ. ಸೊ ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ದಲ್ಲಿ ಬರುವಂಥ ಕ್ವಶನ್. ಓಕೆ, ಹಾಗಾದರೆ ಇದನ್ನೆಲ್ಲವನ್ನು ಯಾವ ಆಧಾರವಾಗಿ ಹೇಳ್ತಿದ್ದೀರಿ ಸರ್ ಅಂತಂದರೆ, ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ನ ಬಿಟ್ಟಿದ್ದಾರೆ ನಮ್ಮ SSLC ಬೋರ್ಡ್ದವರು. ಸೊ ಇಲ್ಲಿ ಸೀರಿಯಲ್ ನಂಬರ್ 6 ನೋಡಿರಿ, ದ ಡಿಸ್ಕವರಿ ಅಂತಿದೆಯಲ್ಲ. ಸೊ ಅದೇ ಸ್ಟ್ರೇಟ್ ಬನ್ನಿ, ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಎಷ್ಟು ಅಂಕದ್ದು ಅಂದರೆ 3 ಅಂಕದ್ದು. ಸರ್ ಎಕ್ಸ್ಟ್ರಾಕ್ಟ್ ಅಂತ ಹೆಂಗತ್ತೆ ಸರ್? ಎಲ್ಲ ಮಾಡಲ್ ಕ್ವಶನ್ ಬಂದು ನೋಡಿರಿ, ಎಕ್ಸ್ಟ್ರಾಕ್ಟ್ ಕೇಳಿದ್ರೆ 100% 2025-26ನೇ ಸಾಲಿನ SSLC ಮೇನ್ ಎಕ್ಸಾಮ್ದಲ್ಲಿ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ದೇ ವಿಲ್ ಆಸ್ಕ್ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಥವಾ ಎಕ್ಸ್ಟ್ರಾಕ್ಟ್. ಓಕೆ, ರೈಟಾ? ಸೊ ಹಾಗಾದರೆ ಮೇನ್ ಕ್ವಶನ್ ನಂಬರ್ ಬಂದ್ಬಿಟ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ 4th ಕೇಳ್ತಾರೆ. ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತ 4th ರಿಸಲ್ಟ್. 4 ಕ್ವಶನ್ಸ್ ಕೇಳ್ತಾರೆ, 1, 2, 3. ಇವು 3 ಪ್ರೋಸ್ ಸೆಕ್ಷನ್ ಅಂದ್ರೆ ಕೇಳ್ತಾರೆ, ಆ್ಯಂಡ್ 1 ಕ್ವಶನ್ನ ಪೊಯಿಟ್ರಿ ಸೆಕ್ಷನ್ ಅಂದ್ರೆ ಕೇಳ್ತಾರೆ. ಆ್ಯಂಡ್ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಏನಂತ ಕೇಳಿದ್ದಾರೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 15 in his hands? ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ. ಒಬ್ಬ ವ್ಯಕ್ತಿ ಹತ್ರ 50 ಜನರ ಪ್ರಾಣ ಯಾಕೆ ಹಿಡ್ಕೋಬೇಕು ಅಂತ ಕ್ವಶನ್ ಮಾಡ್ತಾರೆ. ಈ ಕ್ವಶನ್ ಮಾಡಿದ್ರು ಯಾರು ಅಂತಂದರೆ, ಹೂ ಇಸ್ ದ ಸ್ಪೀಕರ್ ಅಂದರೆ ಡಿಯಾಬರಿ, ಅಥವಾ ಹೂ ಆಸ್ ದಿಸ್ ಕ್ವಶನ್ ಅಂತ ಸ್ಟೇಟ್ಮೆಂಟ್ ಕೇಳ್ಬೋದು. ಹೂ ಡಸ್ ಒನ್ ಮ್ಯಾನ್ ಅಂದರೆ ಯಾರು? ಅಫ್ಕೋರ್ಸ್ ರೀ, ಕ್ಯಾಪ್ಟನ್ ಕ್ರಿಸ್ಟೋಫರ್ ಕೊಲಂಬಸ್ ಒನ್ ಮ್ಯಾನ್ ಹಿಯರ್. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟಿನ ಅರ್ಥವೇನು ಏನು ಅಂತಂದರೆ ಸ್ವಲ್ಪ ಲೆಂತಿ ಆನ್ಸರ್ ಇದೆ. ಕೊಲಂಬಸ್ ಹ್ಯಾಸ್ ಅ ವಿಷನ್ ಟು ಗೋ ಫಾರ್ವರ್ಡ್ ಬಟ್ ನಾಟ್ ಆಲ್ ದ ಸೀಮೆನ್ ಅಂತ ಇಷ್ಟೇ ಬರೆದ್ರು. ದೇ ವಿಲ್ ಗಿವ್ 1 marks, ನೋ ಪ್ರಾಬ್ಲಮ್. ಕೊಲಂಬಸ್ಗೆ ಮುಂದೆ ಪ್ರಯಾಣ ಬೆಳೆಸಬೇಕು ಅನ್ನೋದು ವಿಷನ್ ಇರುತ್ತೆ, ಬಟ್ ಎಲ್ಲ ಸೀಮೆನ್ಗಳು ಇರಲ್ಲ. ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ದೇರ್ ಹೋಮ್ಸ್. ಓಕೆ, ಅಥವಾ ವೈ ಶುಡ್ ಹಿ ಫೋರ್ಸ್ ದ ಸೀಮ್ಯಾನ್ ಟು ಸೇಲ್ ವಿತ್ ಹಿಮ್ ಇನ್ ಸ್ಪೈಟ್ ಆಫ್ ದ ಡೆಸ್ಪರೇಷನ್ ಅಂತ ಅನ್ನೋ ಕ್ವಶನ್ ಅದರಲ್ಲಿ ಅಡಗಿದೆ ಅಂತ ಕೊಟ್ಟಿದ್ದೇವೆ. ಯಾಕೆ ಅವರು ಫೋರ್ಸ್ ಮಾಡಬೇಕ್ರಿ ಅಂತ ಅನ್ನೋ ಕ್ವಶನ್ ಇದೆ. ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ 1ದಲ್ಲಿದೆ ಸ್ಟೇಟ್ಮೆಂಟ್ ಸೇಮ್, ಬಟ್ LBದಲ್ಲಿ ಅದೇ ಕ್ವಶನ್ ಕೇಳಿದ್ದನ್ನು ಅಲ್ಲಿ ತೊಗೊಂಡಿದ್ದೀನಿ. ಇದು LBದಲ್ಲಿ ಕೇಳಿದಂಥ LB ನೋಟ್ಸ್ದು. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 15 in his hands ಅಂತ ಕೇಳಿ, ಹೂ ಸೆಡ್ ದಿಸ್ ಟು ಹೋಮ್? ಯಾರು ಕೇಳ್ತಾರೆ? ಡಿಯಾಗೋ ಕೇಳ್ತಾರೆ, ಡಾನ್ ಪೆಡ್ರೋ ಕೇಳ್ತಾರೆ, ಆಫೀಸರ್. ಓಕೆ, ಡಾನ್ ಪೆಡ್ರೋ ಕೇಳ್ತಾರೆ, ಪೆಡ್ರೋ ಗಿಟ್ರೇಸ್ಗೆ. ಹೂ ಆರ್ ದ 50 ಅಂತ ಕೇಳ್ತಾರೆ, ದ ಸೀಮ್ಯಾನ್ ರೀ. 50 ಅಫ್ಕೋರ್ಸ್ ಸೀಮ್ಯಾನ್ ರೀ. ಇನ್ನು ಹೂಸ್ ಹ್ಯಾಂಡ್ಸ್ ಆರ್ ದೇ? ಯಾರ ಕೈ ಕೆಳಗಿದ್ರು ಅವರೆಲ್ಲರೂ ಅಂತ ಕೈಯಲ್ಲಿದ್ದಾರೆ ಅಂದ್ರೆ ಕ್ರಿಸ್ಟೋಫರ್ ಕೊಲಂಬಸ್. ಆ್ಯಂಡ್ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 1 ಅದೇ ವೈ ಶುಡ್ ಒನ್ ಮ್ಯಾನ್ ಸೇಮ್ ಇದೆನಾ? ಯಾರು ಕೇಳಿದ್ರು ಯಾರಿಗೆ? ಡಿಯಾಬಟೋ ದಿಸ್ ಮ್ಯಾನ್ ರಿಪೀಟೆಡ್ ಆಗಿದೆ. ಓಕೆ, ರೈಟ್. ಇನ್ನು ಮಾಡಲ್ ಕ್ವಶನ್ ಪೇಪರ್ 2ದಲ್ಲಿ ಕೇಳಿದಂಥ ಸ್ಟೇಟ್ಮೆಂಟ್, ಶಾಲ್ ಸಿಂಪಲ್ ಮ್ಯಾನ್ ಜಡ್ಜ್ ದೇರ್ ಬೆಟರ್ಸ್ ಅಂತ. ಸಿಂಪಲ್ ಮ್ಯಾನ್ ಜಡ್ಜ್ ಮಾಡ್ಬೋದಾ ತಮ್ಮ ಬೆಟರ್ಸನ್ ಅಂತ ಕ್ವಶನ್ ಮಾಡ್ತಾರೆ. ಇದನ್ನು ಕೇಳಿದ್ದು ಅಥವಾ ಕ್ವಶನ್ ಮಾಡಿದ್ದು ಕ್ರಿಸ್ಟೋಫರ್ ಕೊಲಂಬಸ್. ಯಾವಾಗ ಅಂತಂದರೆ ಡ್ಯೂರಿಂಗ್ ದ ಮ್ಯೂಟಿನಿ. ಈ ಡ್ಯೂರಿಂಗ್ ದ ಮ್ಯೂಟಿನಿ ಅನ್ನೋದು ವರ್ಡ್ ನೆನಪಿಟ್ಟು ಸ್ಟೇಟ್ಮೆಂಟು ಮತ್ತೆ ಅನುಕೂಲ ಆಗುತ್ತೆ, ಬರುತ್ತೆ. ಅದಂಗೆ ಹೇಳೋ ಸಮಯದಲ್ಲಿ ಈ ರೀತಿ ಹೇಳ್ತಾರೆ, ಹೂ ಆರ್ ಸಿಂಪಲ್ ಮ್ಯಾನ್ ರೀ. ಹೂ ಆರ್ ದ ಸಿಂಪಲ್ ಮ್ಯಾನ್? ಹೂ ಆರ್ ದ 50? ಅಫ್ಕೋರ್ಸ್ ದ ಸಿ ಮ್ಯಾನ್. ಶಾಲ್ ಸಿಂಪಲ್ ಮ್ಯಾನ್ ಜಡ್ಜ್ ದೇರ್ ಬೆಟರ್ಸ್ ಅಂತ ಸ್ಟೇಟ್ಮೆಂಟ್ ಕೇಳಿದರೆ, ಹೂ ಸೆಡ್ ದಿಸ್ ಅಬೌಟ್? ಸೇಮ್ ಕ್ರಿಸ್ಟೋಫರ್ ಕೊಲಂಬಸ್. ಯಾರು ಸಿಂಪಲ್ ಮ್ಯಾನ್ ಅಂದರೆ ಸಿ ಮ್ಯಾನ್. ಯಾವಾಗ ಡ್ಯೂರಿಂಗ್ ಮ್ಯೂಟಿನಿ? ಅದನ್ನೇ LB ನೋಟ್ಸಲ್ಲಿ ಈ ರೀತಿ ಹಿಂದೆ ಮುಂದೆ ಮಾಡಿದ್ರು ಅಷ್ಟೇ ಸ್ಟೇಟ್ಮೆಂಟ್. ಮಾಡಲ್ ಕ್ವಶನ್ ಪೇಪರ್ 3ರಲ್ಲಿ ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್ ಅಂತ ಹೇಳ್ತಾರೆ. ಹೌದನಿಲ್ಲ, ಅವ್ರ ಜೊತೆ ಮಾತಾಡಲ್ಲ ಅವರು ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಐ ಅಂದರೆ ಅಫ್ಕೋರ್ಸ್ ಸೆಕೆಂಡ್ ಹೀರೋ ಪೆಪೆರಿ. ಆ್ಯಂಡ್ ಹೂ ಡಸ್ ದೆಮ್ ಅಂದರೆ ದೆಮ್ ಅಂದರು ದ ಸೀಮೆನ್ ರೀ.
ಆ್ಯಂಡ್ ವಾಟ್ ಡು ದ ಸ್ಪೀಕರ್ ಹೇಟ್ ದಮ್, ಯಾವ ಕಾರಣಕ್ಕೆ ಹೇಟ್ ಮಾಡ್ತಿರ್ತಾರಂದರೆ ಬಿಕಾಸ್ ದೆ ಡ್ರ್ಯಾಂಕ್ ಟು ಮಚ್ ಆ್ಯಂಡ್ ರೆಬಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಕುಡಿದಿದ್ದರು ಮತ್ತು ರೆಬಲ್ಡ್ ಆಗಿದ್ದರು, ಅದಕ್ಕಾಗಿ ಹಿ ಹೇಟ್ ದೆಮ್ ಅಂತ. ಸೊ ಯು ಕ್ಯಾನ್ ಚೇಂಜ್ ದ ಆನ್ಸರ್. ಸೊ ಇದು ಬಿಟ್ಟು ಇನ್ನೊಂದು ಕೂಡ ಆನ್ಸರ್ ಬರಿಬೋದು, ಇನ್ನೊಂದು ಕೂಡ ಬರಿಬೋದು. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ಇದು ಎಲ್ಬೆ ನೋಟ್ಸಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಐ ಅಂದರೆ ಯಾರು, ಓಕೆ ಪೆಪೆ, ಆ್ಯಂಡ್ ಹೂ ಡಸ್ ದೆಮ್ ಅಂದರೆ ಸೇಮ್ ಇದೆ, ದ ಸಿಮೆನ್. ವೆನ್ ಡು ದ ಸ್ಪೀಕರ್ ಸೇ ಸೊ, ವೆನ್ ದ ಕೊಲಂಬಸ್ ಆಸ್ಕ್ಡ್ ಅಬೌಟ್ ದ ಸಿಮೆನ್ಸ್ ಒಪಿನಿಯನ್. ಇದು ಒಂದು ಕ್ವಶನ್ ಚೇಂಜ್ ಮಾಡಿದೆ. ಯಾವಾಗ ಕೇಳಿದ್ರು ಅಂದರೆ ನಾನು ಹೇಳುತ್ತಿರುವಂಥ ಅರ್ಥ ಏನಂದರೆ ಸೇಮ್ ಸ್ಟೇಟ್ಮೆಂಟ್ ದೇ ಕ್ಯಾನ್ ಚೇಂಜ್ ದ ABC ಕ್ವಶನ್ಸ್. ಅಲ್ಲಿ ABC ಕ್ವಶನ್ ಚೇಂಜ್ ಮಾಡಿ ಕೇಳ್ಬೋದು. ಯಾವಾಗ ಕೇಳ್ತಾರಂದರೆ ವೆನ್ ಕೊಲಂಬಸ್ ಆಸ್ಕ್ಡ್ ಅಬೌಟ್ ದ ಸಿಮೆನ್ಸ್ ಒಪಿನಿಯನ್ನು, ಸಿಮೆನ್ಸ್ ಬಗ್ಗೆ ನೀನು ಒಪಿನಿಯನ್ ಹೇಳಪ್ಪ ಅಂತಂದ ತಕ್ಷಣ ಈ ರೀತಿ ಹೇಳ್ತಾರೆ, ಯಾರು ಪೆಪೆ. ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್ ಅಂತ. ವಾಟ್ ಡು ದ ಸ್ಪೀಕರ್ ಹೇಟ್ ದೆಮ್, ಅದೇ ಕ್ವಶನ್ ಅಂತೇಳಿ. ಸೊ ಯಾಕಂದರೆ ದೇ ಡ್ರ್ಯಾಂಕ್ ಟು ಮಚ್ ಆ್ಯಂಡ್ ರೆಬಲ್ಡ್ ಅಂತ. ದ ಡೀಪ್ನಿಂಗ್ ಆಫ್ ದ ಡಿಸ್ಕಂಟೆಂಟ್ ಈಸ್ ಒಮಿನಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರ ಒಂದು ಡಿಸ್ಕಂಟೆಂಟ್ ಏನಿದೆ ನೋಡ್ರಿ, ಅದು ಒಮಿನಸ್ ಆಗಿದೆ, ಭಯಂಕರವಾಗಿದೆ, ಅತೃಪ್ತಿದೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಯಾರು ಈ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದರೆ ಕ್ರಿಸ್ಟೋಫರ್ ಕೊಲಂಬಸ್ ಹೇಳ್ತಾರೆ. ಯಾರಿಗೆ ಅಂದರೆ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್, ಯಾವಾಗ ಹೇಳ್ತಾರೆ ಅಂತಂದರೆ ವೆನ್ ದ ಸಿಂಗಿಂಗ್ ಟರ್ನ್ ಇಂಟು ಆಂಗ್ರಿ ರೋಸ್ನು, ಹಾಡು ಯಾವಾಗ ಘೋರವಾಗಿ ಕೇಳಿಸ್ತಿರ್ತದೆ ನೋಡಿ, ಗರ್ಜಿಸ್ತದೆ ನೋಡ್ರಿ. ಸೊ ಆ ಟೈಮ್ದಲ್ಲಿ ವಾಟ್ ಇಸ್ ಓಮಿನಸ್ ಮೀನ್ ಇನ್ ದ ಕಂಟೆಕ್ಸ್ಟ್. ಓಮಿನಸ್ ಅಂತಂದರೆ ಏನು ಅಂತಂದರೆ ಥ್ರೆಟನಿಂಗ್ ಆರ್ ಡೇಂಜರಸ್ ರೀ. ದ ಡೀಪ್ನಿಂಗ್ ಆಫ್ ದ ಡಿಸ್ಕಂಟ್, ಎಲ್ಬಿದಲ್ಲಿ ಹೆಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡ್ರಿ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಸೊ ಕ್ರಿಸ್ಟೋಫರ್ ಕೊಲಂಬಸ್. ವೆನ್ ಡಿಡ್ ಹಿ ಸೇ ಸೊ, ವೆನ್ ದ ಸಿಂಗಿಂಗ್ ಟರ್ನ್ ಇಂಟು ಆಂಗ್ರಿ, ಹಿಂದೆ ಮುಂದೆ ಮಾಡಿದ್ದಾರೆ. ಒಮಿನಸ್ ಮೀನ್ ಏನು, ಥ್ರೆಟನಿಂಗ್ ಆ್ಯಂಡ್ ಡೇಂಜರಸ್, ಸೇಮ್ ಇದೆ. ಸೊ ಇವೆಲ್ಲ ಆಗಿತ್ತು SSLC ಮಾಡಲ್ ಕ್ವಶನ್ ಪೇಪರ್ 2025-2026 1, 2, 3, 4 ಮಾಡಲ್ ಕ್ವಶನ್ ಪೇಪರ್. ಇನ್ನು ನಾವು SSLC ಮೇನ್ ಎಕ್ಸಾಮ್ ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ ನೋಡೋಣ. SSLC ಮೇನ್ ಎಕ್ಸಾಮ್ 1, 2, 3 ಓಕೆ. ಸೊ SSLC ಮೇನ್ ಎಕ್ಸಾಮ್ ಫಸ್ಟಲ್ಲಿ ಏನು ಕೊಟ್ಟಿದ್ರು, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ, ತಾಳ್ಮೆಗೂ ಮಿತಿ ಇದೆ ಸರ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಈ ಸ್ಟೇಟ್ಮೆಂಟನ್ನು ಅಂದರೆ ಡಿಯಾಗ್ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂದರೆ ಪೆಡ್ರೋಗೆ ಹೇಳ್ತಾರೆ. ಆ್ಯಂಡ್ ಯಾವಾಗ ಹೇಳ್ತಾರೆ, ವೆನ್ ದ ಸ್ಪೀಕರ್ ಸೇ ದಿಸ್ ಅಂತಂದರೆ ವೆನ್ ಪೆಡ್ರೋ ಆಸ್ಟ್, ಪೆಡ್ರೋ ಕೇಳ್ತಾನೆ ಏನಂತ, ವೆದರ್ ಹಿ ವಾಸ್ ಬಿಕಮಿಂಗ್ ಇಂಪೇಷಂಟ್ ಅಂತ ಕೇಳಿದ ತಕ್ಷಣ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್, ತಾಳ್ಮೆಗೂ ಮಿತಿ ಇದೆ ಅಂತ ಮಾತನ್ನೇ ಹೇಳ್ತಾರೆ. ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಸರ್ ಅಂತೇಳಿ ಇದೇ ಸ್ಟೇಟ್ಮೆಂಟ್ ಎಲ್ಬೆ ನೋಟ್ಸಲ್ಲಿ ಕೊಟ್ಟದ್ದು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್, ಯಾರು, ಡಿಯಾಗ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಸರ್ ಅಂದರೆ ಯಾರು ಅಂತ ಇದು ಕ್ವಶನ್ ಚೇಂಜ್ ಮಾಡಿದ್ದಾರೆ, ಪೆಡ್ರೋ. ಸರ್ ಅಂದರೆ ಸಾರಿ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇದೇ ಕ್ವಶನ್ ಸ್ಟೇಟ್ಮೆಂಟ್ ಸೇಮ್ ಇಟ್ಟು ಯಾವ ರೀತಿ ಬೇರೆ ಬೇರೆ ಕೇಳ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಓಕೆ. ಸೊ ಅದಕ್ಕೆ ಎಲ್ಬೆ ನೋಟ್ಸ್ನ ರೆಫರ್ ಮಾಡಿ ಭಾಳ ಅನುಕೂಲ ಆಗುತ್ತೆ. ಸರ್ ಮೀನ್ಸ್ ಪೆಡ್ರೋ. ಯಾವಾಗ ಹೇಳ್ತಾರೆ ವೆನ್ ಪೆಡ್ರೋ ಆಸ್ಟ್ ವೆದರ್ ಹಿ ವಾಸ್ ಬಿಕಮಿಂಗ್ ಇಂಪೇಷಂಟ್, ಸೇಮ್ ಇದೆ ಇದು ಕ್ವಶನಲ್ಲಿ ಕೇಳಿದಾರೆ. ವಾಟ್ ಮೇಡ್ ದ ಸ್ಪೀಕರ್ಸ್, ಯಾವ ಕಾರಣಕ್ಕೆ ಹಿಂಗೆ ಹೇಳ್ತಾರೆ ಅಂದರೆ ದ ಲಾಂಗ್ ವಾಯೇಜ್, ಭಾಳ ದೀರ್ಘವಾದ ಪ್ರಯಾಣ ಆಗಿರ್ತದೆ. ಆ್ಯಂಡ್ ಕೊಲಂಬಸ್ ರೆಫ್ಯೂಸಲ್ ಟು ಟರ್ನ್ ಬ್ಯಾಕ್ ಟೆಸ್ಟೆಡ್ ದ ಪೇಷನ್ಸ್ ಆಫ್ ದ ಸೀಮೆನ್. ಸೊ ಆ್ಯಕ್ಚುಲಿ ಇದ್ರ ಬದಲು ಹಿಂಗೆ ಬರೋದು, ಬಿಕಾಸ್ ಆಫ್ ದ ಲಾಂಗ್ ವಾಯೇಜ್ ಆ್ಯಂಡ್ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ದೇರ್ ಹೋಮ್ಸ್ನು. ಸೊ ಅದಕ್ಕಾಗಿ ಆ ರೀತಿ ಹೇಳ್ತಾರೆ. ಕವಾರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್ ಅಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ. ಹೆದರ ಪುಕ್ಕಲ್ರೆ ನೀವು ನನ್ನನ್ನು ಮೊದಲು ಕೊಲೆ ಮಾಡಬೇಕಾಗತ್ತೆ ಅಂತೇಳಿ ಮಧ್ಯದಲ್ಲಿ ಬರ್ತಾರೆ ಹೀರೋ. ಯಾರು, ಕವಾರ್ಡ್ಸ್ ಅಂದರೆ ಅಫ್ಕೋರ್ಸ್ ರೀ ದ ಸೀಮೆನ್. ಆ್ಯಂಡ್ ಹೂ ಡಸ್ ಮೀ ಅಂದರೆ ಯಾರು ಅಂದರೆ ಪೆಪೆ. ಸ್ಪೀಕರ್ ಯಾರು ಅಂದರು ಪೆಪೆ. ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್ ಅಂದರು ಪೆಪೆ. ಆ್ಯಂಡ್ ವೆನ್ ವಾಸ್ ಇಟ್ ಸೆಡ್, ಯಾವಾಗ ಹೇಳ್ತಾರಂದರೆ ವೆನ್ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಆ ಸಮಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಸೇಮ್ ಸ್ಟೇಟ್ಮೆಂಟ್ ಎಲ್ಬೇದಲ್ಲಿ ಹೆಂಗೆ ಕೊಟ್ಟಿದ್ರು ಗೊತ್ತಾ, ಕವಾರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಹೂ ಸೆಡ್ ದಿಸ್, ಯಾರು ಹೇಳ್ತಾರೆ ಪೆಪೆ. ವೆನ್ ಅಂತ ಕ್ವಶನ್ ಮಾಡಿದ್ದಾರೆ, ವೆನ್ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್. ಆ್ಯಂಡ್ ಏನನ್ನ ರಿವೀಲ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಯಾವ ಗುಣವನ್ನು ಟ್ರೈಟ್ನ ರಿವೀಲ್ ಮಾಡ್ತೆ ಅಂತಂದರೆ ಆ ಕ್ರಿಸ್ಟೋಫರ್ ಕೊಲಂಬಸ್ ಪೆಪೆಯನ್ನ ಬ್ರೇವರಿ ಆಗಿರ್ಬೋದು ಆ್ಯಂಡ್ ಲಾಯಲ್ಟಿಯನ್ನು ರಿವೀಲ್ ಮಾಡುತ್ತೆ ಈ ಸ್ಟೇಟ್ಮೆಂಟ್. ನಿಮ್ದಲ್ಲಿ ಇಟ್ಕೊಡಿ, ಈ ಒಂದು ಸ್ಟೇಟ್ಮೆಂಟ್ ನಿಮ್ದು ಇಟ್ಕೊಡಿ. ಪೆಪೆನ ಬ್ರೇವರಿ ಯಾಕೆ ಮಧ್ಯದಲ್ಲಿ ಹೋಗ್ತಾನಲ್ಲ, ಸೊ ಅವ್ರು ಅಟ್ಯಾಕ್ ಮಾಡ್ತಿರ್ತಾರ, ಈತ ಮಧ್ಯದಲ್ಲಿ ಹೋಗ್ತಾನೆ ಒಬ್ಬ ಹುಡುಗನಾಗಿ, ಅವ್ರನ್ನೆಲ್ಲರನ್ನೂ ಫೇಸ್ ಮಾಡ್ಲಿಕ್ಕೆ ಹೋಗ್ತಾನಲ್ಲ, ಬ್ರೇವರಿಯನ್ನು ರಿವೀಲ್ ಮಾಡ್ತಾರೆ. ಅಷ್ಟೇ ಅಲ್ಲ, ತನ್ನ
ಕ್ಯಾಪ್ಟನ್ ಕ್ರಿಸ್ಟೋಫರ್ ಕೊಲಂಬಸ್ನ ಮೇಲೆ ಇರುವಂಥ ಲಾಯಲ್ಟಿಯನ್ನು ರಿವೀಲ್ ಮಾಡುತ್ತೆ ಅಂತ ಇದೆ. ಹೇಗಾಟ್? ಸೊ ಸ್ವಲ್ಪ ನಾನು ಹೇಳುವಂಥ ಪಾಯಿಂಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ ಮಾಡಿ ಸ್ಟೂಡೆಂಟ್ಸ್, ಯಾಕೆ ಮತ್ತೆ ಇದು ರಿಪೀಟ್ ಬರ್ತಾ ಹೇಳ್ತೀನಿ ಇಲ್ಲಿ ಅನ್ನೋದು. Your duty is to obey me, as mine is to obey the royal sovereigns of this Spain who sent me. ಅಲ್ಲಪ್ಪ, ನಿನ್ನ ಡ್ಯೂಟಿ ಏನಂದ್ರೆ ನಾನು ಹೇಳೋ ಮಾತನ್ನು ಕೇಳೋದು, ನನ್ನ ಡ್ಯೂಟಿ ಏನಂದರೆ ನಮ್ಮನ್ನು ಕಳಿಸಿದಂಥ ಸ್ಪೇನ್ ರಾಜಮನೆತನದವರ ಮಾತನ್ನು ಕೇಳೋದು. ಇದರೇ ಹೇಳಿದಂಥವರು ದ ಸ್ಪೀಕರ್ ಈಸ್ ಕ್ರಿಸ್ಟೋಫರ್ ಕೊಲಂಬಸ್. ಆ್ಯಂಡ್ ಯಾವಾಗ ಹೇಳ್ತಾರೆ ಅಂತಂದರೆ ವೆನ್ ಅಂತಂದರೆ ಡ್ಯೂರಿಂಗ್ ದ ಮ್ಯೂಟಿನಿ ಟೈಮ್ದಲ್ಲಿ ಹೇಳ್ತಾರೆ, ದಂಗೆ ಸಮಯದಲ್ಲಿ ಹೇಳ್ತಾರೆ. ಆಮೇಲೆ ವಾಟ್ ಅಟಿಟ್ಯೂಡ್ ಡಸ್ ದಿಸ್ ಸ್ಟೇಟ್ಮೆಂಟ್ ರಿವೀಲ್ ಅಬೌಟ್ ದ ಸ್ಪೀಕರ್? ಇಲ್ಲಿ ಇದೆ ನೋಡ್ರಿ, ನಾನು ಹೇಳಿದೆ ಇಲ್ಲಿ ಸ್ಪೀಕರನ ಯಾವ ಅಟಿಟ್ಯೂಡನ್ನು ರಿವೀಲ್ ಮಾಡ್ತಿದೆ ಸ್ಟೇಟ್ಮೆಂಟ್ ಅಂತ ಕ್ವಶನ್ ಮಾಡಿದ್ದಾರೆ. ಸೊ ಕವರ್ಡ್ಸ್ದಲ್ಲಿ ಸ್ಪೀಕರ್ ಇಸ್ ದ ಪೆಪೆನ ಯಾವ ಒಂದು ಭಾವನೆಯನ್ನು, ಯಾವ ಒಂದು ಕ್ಯಾರೆಕ್ಟರನ್ನು, ಅಟಿಟ್ಯೂಡನ್ನು ರಿವೀಲ್ ಮಾಡುತ್ತೆ ಅಂತ. ಅದಕ್ಕೆ ಅದು ಲಾಯಲ್ಟಿ ಆ್ಯಂಡ್ ಬ್ರೇವರಿ ಅಂತ ಹೇಳ್ತೀವಿ. ಇಲ್ಲಿ ಈ ಮಾತಿನ ಅರ್ಥ ಏನು ರಿವೀಲ್ ಮಾಡುತ್ತೆ ಅಂದರೆ ಕ್ರಿಸ್ಟೋಫರ್ ಕೊಲಂಬಸ್ನ ಲಾಯಲ್ಟಿ, ನಂಬಿಕೆ ಸೇಮ್, ಅಲ್ಲಿನೂ ಲಾಯಲ್ಟಿ ಇದೆ, ಆ್ಯಂಡ್ ಅಥಾರಿಟಿನೂ ಕೂಡ ನೆನಪಿಸುತ್ತೆ, ಅಧಿಕಾರವನ್ನು ಕೂಡ ಇಲ್ಲಿ ರಿವೀಲ್ ಮಾಡುತ್ತೆ. ಸೊ ಬಿಡು, ಅದಕ್ಕೆ ಎರಡು ನಮ್ಮದಲ್ಲಿ ಇಟ್ಕೊಂಡು ಸ್ಟೇಟ್ಮೆಂಟ್ ಇದು. ಓಕೆ, ಸೊ SSLC ಮೇನ್ ಎಕ್ಸಾಮ್ದಲ್ಲಿ ಯುವರ್ ಡ್ಯೂಟಿ ಇಸ್ ಟು ಒಬೆ, ಅದನ್ನೇ ಎಲಿಬೇ ನೋಟ್ಸಲ್ಲಿ ಏನಂತ ಕೇಳಿದ್ರು. ಇಲ್ಲಿ ಕ್ವಶನ್ ನಂಬರ್ ಯಾವ ಎಕ್ಸಾಮ್ದಲ್ಲಿ ಕೇಳಿದ್ರು ಅನ್ನೋದು ಇಲ್ಲಿ ಬರ್ತಿದೆ ನೋಡ್ರಿ. ಸೊ ಹೂ ಸೆಡ್ ದಿಸ್ ಟು ಹೂಮ್, ಯಾರು ಹೇಳ್ತಾರೆ? ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಗುಲರ್ಮ ಐರಿಸ್ಗೆ ಹೇಳ್ತಾರೆ. ಕ್ರಿಸ್ಟೋಫರ್ ಕೊಲಂಬಸ್ ಯಾಕಂದ್ರೆ ಗುಲರ್ಮ ಐರಿಸ್ ಭಯಂಕರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕಂತ ಮಾತಿನದಲ್ಲಿ ವಾದ ವಿವಾದ ಮಾಡ್ತಿರ್ತಾರಲ್ಲ ಆ ಟೈಮ್ದಲ್ಲಿ. ವೆನ್ ಅಂತಂದರೆ ಡ್ಯೂರಿಂಗ್ ದ ಮ್ಯೂಟಿನಿ, ಆ್ಯಂಡ್ ವಾಟ್ ಡಸ್ ಇಟ್ ರಿವೀಲ್ ಅಂತಂದ್ರೆ ಸೇಮ್ ಲಾಯಲ್ಟಿ ಆ್ಯಂಡ್ ಅಥಾರಿಟಿ. ನೋಡ್ರಿ, ದಿಸ್ ಇಸ್ ಎಲಿಬೆ ನೋಟ್ಸ್ ಕ್ವಶನ್. ಓಕೆ, ಎಲಿಬೆ ನೋಟ್ಸ್ ಕ್ವಶನನ್ನು ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಪ್ರೂಫ್ ಇದು, ರೈಟಾ? ಸೊ ಇವೆಲ್ಲವಾಗಿತ್ತು ಏನು ಮಾಡೆಲ್ ಕ್ವಶನ್ ಪೇಪರ್ 4 ಪ್ಲಸ್ ಮೇನ್ ಎಕ್ಸಾಮ್ 3, ಟೋಟಲ್ 7 ಪ್ಲಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದೆವು ವಿತ್ ಮೀನಿಂಗ್ಸ್. ಸರ್ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಹೇಳ್ರಿ ಅಂತ ಅನ್ನೋದಾದರೆ ಈ ಸದ್ದ ಆಲ್ರೆಡಿ ವಿಡಿಯೋ ಭಾಳಷ್ಟು ಲೆಂತಿ ಆಗುತ್ತೆ. ಎಕ್ಸ್ಟ್ರಾ ಕ್ವಶನ್ಸ್ ಅಂದರೆ ಸಿಕ್ಕಾಪಟ್ಟೆ ಇದಾವೆ ರೀ. ಅದಕ್ಕಾಗಿ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲ ಸರ್ ಇದಕ್ಕಿಂತ ಮುಂಚೆ ನಮಗೆ ಈ ಗ್ರಾಮರ್ ಟಾಪಿಕ್ದು ಕೆಲವು ಹೇಳ್ರಿ ಅಂತಂದರೆ ಅದನ್ನು ಹೇಳ್ತೀನಿ. ನೆಮ್ಮದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ಇದು 14th ವಿಡಿಯೋ, ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪೊಯೆಟ್ರಿ ಸೆಕ್ಷನ್ದು ಎಲ್ಲ ಪೊಯಮ್ಸ್ ಮುಗಿದಿದ್ದಾವೆ. ಪ್ರೋಸ್ ಸೆಕ್ಷನ್ದು ಆಲ್ಮೋಸ್ಟ್ ಮುಗಿದಿದ್ದಾವೆ. ಇನ್ನೊಂದು ಒಂದೇನೋ ಉಳಿದಿರ್ಬೋದು ಅಷ್ಟೇ, 1 ಅಥವಾ 2 ಅದನ್ನು ಮಾಡಿ ಮುಗಿಸ್ತೀನಿ. ಇದ್ರ ಜೊತೆ ಗ್ರಾಮರ್ದು ಹೆಂಗೆ ಸಿಲೆಬಸ್ ಇದೆ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಅದಕ್ಕಾಗಿ ಸೀರಿಯಲ್ ನಂಬರ್ ವೈಸ್ ಮಾಡಿ ಚೆಕ್ ಲಿಸ್ಟ್ ಮಾಡ್ಕೊಂಡು ಯಾವ ವಿಡಿಯೋ ನೋಡಿದ್ದೀರಿ, ಯಾವ ವಿಡಿಯೋ ನೋಡಿಲ್ಲ ಅನ್ನೋದನ್ನು ಮಾರ್ಕ್ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ಇಲ್ಲ ಸರ್ ನಮಗೆ ಫಸ್ಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿರಿ ಅಂತಂದರೆ ಕಮೆಂಟ್ ಮಾಡಿ, ಅದೇ ಟಾಪಿಕ್ನ ತೊಗೊಂಡು ವಿಡಿಯೋ ಮಾಡ್ತೀನಿ. ಓಕೆ, ಎಸ್, ಇಲ್ಲಿಗೆ ವಿಡಿಯೋ ಮುಗ್ತೀನಿ. ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ತೀರಿ ಅಂದ್ಕೊಂಡಿದ್ದೀನಿ. ಓಕೆ, ಇದರಿಂದ ನಮ್ಮ ಚಾನಲ್ನ ಲೈವ್ ಕ್ಲಾಸಸ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.